ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ರಾಜ್ ಲಾಗ್ಸ್. ಇವತ್ತಿನ ಈ ವಿಡಿಯೋದಾಗ ನಾವು ನೋಡೋಣ ಅಯೋಧ್ಯೆ ರಾಮ ಮಂದಿರ ಕಿರು ಪರಿಚಯ. ಈ ರಾಮ ಮಂದಿರ ನೋಡಕ್ಕೆ ನಾವು ಅಗ್ರಿಬೊಮ್ಮನಹಳ್ಳಿಯಲ್ಲಿರುವ ಕನಿಕಾ ಪರಮೇಶ್ವರಿ ಕಲ್ಯಾಣ ಮಂಟಪ ಏನೈತಲ್ಲ ಅಲ್ಲಿಗೆ ಬಂದಿದ್ದೀವಿ. ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ಯಾಕೆ ಬಂದಿದ್ದಾರಪ್ಪ ಅಂದ್ರೆ ಇಲ್ಲಿ ಇವತ್ತು ಮಕ್ಕಳದ ಕಾರ್ಯಕ್ರಮ ಏರ್ಪಡೆ ಮಾಡಿದ್ದಾರೆ. ಅಂದ್ರೆ ತಾಯಂದಿರು ಮತ್ತು ಮಕ್ಕಳು ಕೃಷ್ಣ, ರಾಮ, ಅದೇ ರೀತಿ ಯಶೋದೆ ಪಾತ್ರಗಳನ್ನು ಇಲ್ಲಿ ಅಭಿನಯಿಸ್ತಿದ್ದಾರೆ. ನೀವು ನೋಡ್ಬೋದು ಎಲ್ಲರೂ ಯಾವ ರೀತಿ ಚೆನ್ನಾಗಿ ರೆಡಿಯಾಗಿದ್ದಾರೆ ಅಂತ. ಬನ್ನಿ ನಾವು ಇವಾಗ ರಾಮ ಮಂದಿರನ ನೋಡ್ಕೊಂಡು ಬರೋಣ. ಅಯೋಧ್ಯೆಯ ರಾಮ ಮಂದಿರವು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ಒಂದು ಹಿಂದೂ ದೇವಾಲಯವಾಗಿದ್ದು ಇದು ರಾಮನ ಜನ್ಮಸ್ಥಳವೆಂದು ಹೆಸರಾಂತವಾಗಿದೆ. ಈ ದೇವಾಲಯ ಹಿಂದೂಗಳಿಗೆ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಈ ದೇವಾಲಯವು ರಾಮ್ ಲಲ್ಲಾ ಅವರ ಪ್ರಾಣ ಪ್ರತಿಷ್ಠಾಪನೆಯೊಂದಿಗೆ ಉದ್ಘಾಟನೆಗೊಂಡಿದೆ. ಈ ಬೃಹತ್ ದೇವಾಲಯವು ನೈಸರ್ಗಿಕ ಸೌಂದರ್ಯ ಹಾಗೂ ಸಾಂಪ್ರದಾಯಿಕ ವಾಸ್ತುಶಿಲ್ಪವನ್ನು ಸಂಯೋಜಿಸುತ್ತದೆ. ಈ ದೇವಾಲಯವು ರಾಮಾಯಣದ ಸನ್ನಿವೇಶಗಳನ್ನು ಕೆತ್ತಿರುವ 390 ಸ್ತಂಭಗಳನ್ನು ಒಳಗೊಂಡಿದೆ. ಈ ದೇವಾಲಯ ಹಿಂದೂ ಧರ್ಮದ ಪ್ರಮುಖ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿದೆ. ಇಲ್ಲಿ ಸೂರ್ಯ, ಗಣೇಶ, ಶಿವ, ದುರ್ಗಾ, ವಿಷ್ಣು ಹಾಗೂ ಬ್ರಹ್ಮನ ದೇವಾಲಯಗಳನ್ನು ಕಾಣಬಹುದು. ಈ ದೇವಾಲಯವು ಒಟ್ಟು 3 ಮಹಡಿಗಳನ್ನು ಒಳಗೊಂಡಿದೆ. ಪ್ರತಿ ಮಹಡಿಯ ಎತ್ತರವು 20 ಅಡಿಗಳನ್ನು ಹೊಂದಿದೆ. ದೇವಾಲಯದ ನೆಲಮಹಡಿಯಲ್ಲಿ 160 ಕಂಬಗಳನ್ನು ಒಳಗೊಂಡಿದೆ. ಅದೇ ರೀತಿ ದೇವಾಲಯದ ಮೊದಲನೇ ಮಹಡಿಯಲ್ಲಿ 132 ಕಂಬಗಳನ್ನು ನಾವು ನೋಡಬಹುದು. ಹಾಗೂ ದೇವಾಲಯದ ಎರಡನೇ ಮಹಡಿಯಲ್ಲಿ 74 ಕಂಬಗಳನ್ನು ಒಳಗೊಂಡಿದೆ. ಈ ದೇವಾಲಯವು 5 ಪೀಠಗಳು ಮತ್ತು ಮಂಟಪಗಳನ್ನು ಒಳಗೊಂಡಿದೆ. ಹಾಗೂ ಈ ದೇವಾಲಯದಲ್ಲಿ ನಾವು 12 ದ್ವಾರಗಳನ್ನು ಕೂಡ ಕಾಣಬಹುದು. ಅತಿ ಸುಂದರವಾಗಿ ನಿರ್ಮಾಣಗೊಂಡಿರುವ ಈ ದೇವಾಲಯವು ತುಂಬಾ ಪ್ರಸಿದ್ಧವನ್ನು ಪಡೆದುಕೊಂಡಿದೆ. ಅದೇ ರೀತಿ ಇವಾಗ ನಾವು ರಾಮ ಮಂದಿರದಲ್ಲಿರುವ ರಾಮನ ದರ್ಶನವನ್ನು ಎಲ್ಲರೂ ಮಾಡಿಕೊಂಡು ಬರೋಣ. ರಾಮನು ಎಲ್ಲರಿಗೂ ಆಶೀರ್ವಾದವನ್ನು ನೀಡಿ ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತೇನೆ. ಅಯೋಧ್ಯೆ ರಾಮನ ಮಂದಿರದಲ್ಲಿ ನಾವು ನೆಲಮಹಡಿಯಲ್ಲಿ ಬಾಲರಾಮನ ದರ್ಶನ ಹಾಗೂ 1ನೇ ಮಹಡಿಯಲ್ಲಿ ಸೀತಾರಾಮರ ದರ್ಶನವನ್ನು ಮಾಡಿಕೊಳ್ಳಬಹುದು. ಶ್ರೀರಾಮನ ಪಾತ್ರದಲ್ಲಿರುವ ಪುಟ್ಟ ಬಾಲರಾಮ. ಇವತ್ತಿನ ಈ ವಿಡಿಯೋದಾಗ ನೀವೆಲ್ಲರೂ ಅಗ್ರಿಬೊಮ್ಮನಹಳ್ಳಿಯಲ್ಲಿ ರಾಮನ ಕಾನ್ಸೆಪ್ಟ್ ರೆಡಿ ಮಾಡಿರುವಂತಹ ಅಯೋಧ್ಯೆ ರಾಮನ ಮಂದಿರದ ಕಿರು ಪರಿಚಯವನ್ನು ತಿಳಿದುಕೊಂಡಿರಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ.